ಫಸ್ಟ್ ಟೈಪ್ ಬಂದ್ಬಿಟ್ಟು ನಾನು ಮಾಯಶ್ಚರೈಸರ್ ತೊಗೊತಾ ಇದ್ದೀನಿ. ಇದು ಎಲ್ಲ ಸ್ಕಿನ್ ಟೈಪ್ಗೂ ಆಗುತ್ತೆ. ಪಾಂಡ್ಸ್ ಸೂಪರ್ ಲೈಟ್ ಜೆಲ್ ಅಂತ, ಹೈಡ್ರಾ ಗ್ಲೋ ಕೊಡುತ್ತೆ ಇದು ಹಾಕೋದ್ರಿಂದ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಏನಾಗ್ಬೇಕಂತ ನಿಮ್ಗೆ ಗೊತ್ತಿರುತ್ತೆ. ಬೇಸ್ ಆಫ್ ಗ್ಲೋರಿ ಅಂತ ಪೋರ್ ಮಿನಿಮೈಸರ್ ಪ್ರೈಮರ್. ಸೊ ಇದನ್ನ ನಾನು ಲೈಟ್ ಆಗಿ ತಗೊತಾ ಇದ್ದೀನಿ, ಯಾಕಂದ್ರೆ ನಾನು ಮಾಡೋದು ಲೈಟ್ ಮೇಕಪ್ಪೇ, ಸ್ವಲ್ಪ ಲೈಟ್ ಆಗಿ ಮಾಡರ್ನ್ ಲುಕ್ ಮಾಡೋಣ ಅಂತ ಅಷ್ಟೇ ತಗೊತಾ ಇದ್ದೀನಿ ಅಷ್ಟೇ. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಒಂದು ಅಟ್ಲೀಸ್ಟ್ ನೋಡ್ತಿದ್ದೀರಾ ಅಂದ್ರೆ ಒಂದು ಲೈಕ್ ಆದ್ರೂ ಮಾಡಿ, ಮರಿಬೇಡಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ಡೈರೆಕ್ಟ್ ಆಗಿ ನಾವು ಫೌಂಡೇಶನ್ ಬಂದ್ಬಿಟ್ಟು ಏನು ಹಾಕಲ್ಲ ನಾನು. ಇದು ನೋಡಿ ಧರ್ಮಾ ಕಲರ್ ಅಂತ 12 ಕಲರ್ ಶೇಡ್ಸ್ ಬರುತ್ತೆ ಇದರಲ್ಲಿ. ಇದನ್ನೇ ನಾನು ಹಾಕೋದು. ಸೊ ಇಷ್ಟು ಶೇಡ್ಸ್ ಬರುತ್ತೆ, ಅಂದ್ರೆ 12 ಶೇಡ್ಸ್ ಇದೆ. ನಂದು ಮೀಡಿಯಂ ಸ್ಕಿನ್ ಟೋನ್ ಆಗಿರೋದ್ರಿಂದ ನಾನು D5 ತಗೊಂತಾ ಇದ್ದೀನಿ. D305 ತಗೊಂತಾ ಇದ್ದೀನಿ. 2 ಶೇಡ್ ನ ತಗೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನು ತಗೊಂಡಿದ್ದೀನಿ. ಬ್ರಷ್ ತಗೊಂಡ್ಬಿಡ್ತೀನಿ ರೀ, ಒಂದು ಸೆಕೆಂಡ್. ಎರಡನ್ನ ಫಸ್ಟ್ ನಾನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಹಾಗೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಒಂಥರ ಸ್ಕಿನ್ಗೆ ಕಂಫರ್ಟ್ ಆಗಿ ಫೀಲ್ ಆಗಲ್ಲ, ಪ್ಯಾಚೆ ಆಗುತ್ತೆ, ಈವನ್ ಆಗಿ ಕುತ್ಕೊಳಲ್ಲ ಮೇಕಪ್ಪು. ಮೇನ್ ಬಂದ್ಬಿಟ್ಟು ಫೌಂಡೇಶನ್ ಬೇಸ್ ಅಲ್ವಾ ಇದು. ಮೇನ್ ಬಂದ್ಬಿಟ್ಟು ಇದು ಚೆನ್ನಾಗಿ ಮೇಕಪ್ ಕುತ್ಕೋಬೇಕಂದ್ರೆ ಇದನ್ನು ನೀಟಾಗಿ ಸೆಟ್ ಮಾಡ್ಕೋಬೇಕು. ಅದಕ್ಕೆ ನೀಟಾಗಿ ಇದನ್ನ ಈವೆಂಟ್ ಟೋನ್ ಮಾಡ್ಕೋಬೇಕು. ಸೊ ನಾನು ಬ್ರಷ್ನಲ್ಲಿ ತಗೊಂಡು ಈ ಥರ ಹಾಕೊಂಡು ನಾನು ಇದಾದ ನಂತರ ಹೈ ಮೇಕಪ್ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ನಾವು ಬಂದ್ಬಿಟ್ಟು ಐ ಶ್ಯಾಡೋ ಅಂದರೆ ಹೈ ಮೇಕಪ್ ಸ್ಟಾರ್ಟ್ ಮಾಡೋಣ. ಸೊ ಐ ಶ್ಯಾಡೋ ಹಾಕೋದ್ಕಿಂತ ಮುಂಚೆ ಸ್ವಲ್ಪ ಏನಿದೆ ಅಂದರೆ ಕನ್ಸೀಲರ್ನ ಹಾಕ್ಕೊಂಡಿರೋಣ ನೀಟಾಗಿ. ಇದನ್ನ ಸೆಟ್ ಮಾಡಿಕೊಂಡು, ಸೊ ನಾನು ಐ ಶ್ಯಾಡೋ ಯಾವ ಪ್ಯಾಲೆಟ್ ತೊಗೊಂಡಿದ್ದೀನಿ ಅಂದರೆ ಸ್ವಿಸ್ ಬ್ಯೂಟಿ. ಸೊ ಅದರಲ್ಲಿ ನಾನು ಪೌಡರ್ ಅಂದರೆ ಕನ್ಸಿಲರ್ ಹಾಕ್ಬಿಟ್ಟಿದ್ದೀನಿ. ಇವಾಗ ಪೌಡರ್ ಇದರಲ್ಲಿ ಸೆಟ್ ಮಾಡ್ಕೊತೀನಿ. ನೋಡಿ 3 ಸ್ಟೆಪ್ಸ್ ಇದೆ. ಸೊ ಅದರಲ್ಲಿ ನಾನು ನನ್ನ ಸ್ಕಿನ್ ಟೋನು ಮೀಡಿಯಮ್ ಅಲ್ವಾ, ಅದನ್ನ ನಾನು ಸೆಟ್ ಮಾಡ್ಕೊತೀನಿ. ಹೈ ಮೇಕಪ್ ಆಗಿದೆ. ಇವಾಗ ನಾನು ಪೌಡರ್ ಸೆಟ್ ಮಾಡ್ಕೊತಾ ಇದ್ದೀನಿ. ನಾನು ಬಂದ್ಬಿಟ್ಟು ಗಾಲಾದು ಐಲ್ಯಾಶಸ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ.